ಓಂ ದತ್ತಾತ್ರೇಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವೆಲ್ಲರೂ ಆಶಾವಾದಿಗಳಾಗಿರ್ತೀವಿ. ಜೀವನದಲ್ಲಿ ಏನಾದರೂ ಒಂದು ಆಸೆ ಬೇಕು. ಮನೆ ಕಟ್ಕೊಳ್ಳೋ ಆಸೆ, ಉದ್ಯೋಗ ಸಿಗೋ ಆಸೆ, ಮನೆ ಕಟ್ಕೊಳ್ಳೋ ಆಸೆ, ವಾಹನದ ಆಸೆ, ಜೀವನದಲ್ಲಿ ಅಧಿಕಾರ ಪ್ರಾಪ್ತಿಗೆ ಆಸೆ, ಆಸ್ತಿಯೇ ಮಾಡಬೇಕು ಅಂತ ಆಸೆ. ಇದೆಲ್ಲದರ ಜೊತೆಗೆ ನಮ್ಮದಾಯಿತು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆ. ನಮ್ಮ ಮಕ್ಕಳು ಶ್ರೇಯಸ್ಸಿರಬೇಕು, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಬೆಳೀಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಮದುವೆ ಮಾಡಬೇಕು, ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗಬೇಕು ಅಂತಕ್ಕಂಥ ಆಸೆ ಇರುತ್ತೆ. ಆದರೆ ಶಾಸ್ತ್ರಗಳಲ್ಲಿ, ಆಚಾರ ವಿಚಾರಗಳಲ್ಲಿ ಕೆಲವೊಂದನ್ನು ನಾವು ಅನುಸರಿಸಲೇಬೇಕಾಗಿದೆ. ಇದಕ್ಕೆ ಉದಾಹರಣೆ ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ನಮ್ಮ ಅನುಭವಗಳಲ್ಲಿ ನಾವು ನೋಡ್ಕೊಂಡು ಬಂದಾಗ ಪುಟ್ಟ ಮಕ್ಕಳು ಸಾಮಾನ್ಯವಾಗಿ ಎಲ್ಲರೂ ಸೀನ್ತಾ ಇರ್ತೀವಿ, ಪ್ರತಿಯೊಬ್ಬರು ಸೀನ್ತಾ ಇರ್ತೀವಿ. ಆದರೆ ಪುಟ್ಟ ಮಕ್ಕಳು ಸೀನಿದಾಗ, ಸೀನ್ ಬಂದಾಗ ಅವ್ರ ಸೀನ್ ನಮ್ಮ ಎದುರುಗಡೆ ಯಾರಾದರೂ ಮಕ್ಕಳು, ಚಿಕ್ಕ ಮಕ್ಕಳು ಸೀನ್ದಾಗ ನಾವು ಏನು ಮಾಡಬೇಕು, ಅದರಿಂದ ಏನು ಆ ಸೀನಿದ್ರೆ ಅದರ ಅರ್ಥ ಏನು, ಅದಕ್ಕೆ ನಾವು ಹೇಗೆ ಪುಷ್ಟೀಕರಿಸಬೇಕು, ಅದಕ್ಕೆ ಯಾಕೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮವರು, ನಮ್ಮ ಹಿಂದಿನ ಋಷಿಮುನಿಗಳು, ನಮ್ಮ ಹಿರಿಯರು, ನಮ್ಮ ಪಿತೃಗಳು ನಮಗೆ ಹೇಳ್ಕೊಟ್ಟೋಗಿದ್ದಾರೆ. ಅದನ್ನು ಮುಂದಿನ ಪೀಳಿಗೆಯವರೆಗೂ ಕೂಡ ನಾವು ಹೇಳಬೇಕಾಗಿರುತ್ತೆ. ಮಕ್ಕಳು ಯಾರಾದರೂ ಸೀನಿದಾಗ ಸಾಮಾನ್ಯವಾಗಿ ಹಿಂದೆ ನೋಡಿ, ಸ್ವಲ್ಪ ವಯಸ್ಸಾಗಿರೋರು, ತಾತ ಅಜ್ಜಿ, ಯಾರಾದರೂ ವಯಸ್ಸಾಗಿರ್ತಕ್ಕಂಥವ್ರು, ಮನೆಯಲ್ಲಿ ಹಿರಿಯರು ಏನು ಮಾಡ್ತಾರೆ, ನಾವೇ ಯಾರಾದರೂ ಅವ್ರ ಮುಂದೆ ಸೀನಿದಾಗ, ಮಕ್ಕಳು ಸೀನಿದಾಗ ತಕ್ಷಣ ಅವರು ತಲೆ ಮೇಲೆ ಕೈ ಇಟ್ಟು ಚಿರಂಜೀವ ಚಿರಂಜೀವ ಅಂತಾರೆ. ನೋಡಿ, ಚಿರಂಜೀವ ಚಿರಂಜೀವ ಅಂತ ಕರೀತಾರೆ. ಇದೇನು, ಅದರಿಂದ ಏನಾಗುತ್ತೆ ಅಂದರೆ, ಈ ಶರೀರ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಶರೀರ. ಈ ಶರೀರದಲ್ಲಿ 72,000 ನರಗಳಿದೆ. 72,000 ನರಗಳಿರ್ತಕ್ಕಂಥ ಶರೀರ. ನಮ್ಮ ಕರೆಂಟು ಈಗ ಇಡೀ ಮನೆಗೆ ಪಾಸಾಗ್ತಾ ಇದೆ, ಇಡೀ ನಮ್ಮ ರಾಜ್ಯದಲ್ಲೇ ಇದೆ, ಅಥವಾ ಇಡೀ ಸಂಸ್ಥೆಗೆ ಇದೆ. ಒಂದು ವೈರ್ ಕಟ್ಟಾದಾಗ ಇಡೀ ಕರೆಂಟಲ್ಲಿ ಹೊರಟೋಗುತ್ತೆ. ನೋಡಿ, ಆ ಕಟ್ಟಾಗ್ತಕ್ಕಂಥ ಅಂದರೆ ಈ ಸೀನಿದಾಗ ಎಂಟೈರ್ ಆ ನರಗಳಲ್ಲಿ ಒಂದು ಬ್ಲಾಕೇಜ್ ಬಂದು ಹೋಗುತ್ತೆ. ಇಡೀ ಆ ದೇಹದಲ್ಲಿ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ. ತಕ್ಷಣ ಆ ಹಿರಿಯರು ಏನು ಮಾಡ್ತಾರೆ, ಚಿರಂಜೀವ ಚಿರಂಜೀವ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ದೀರ್ಘ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಕೆಲವರು ಶತಮಾನಂ ಭವತಿ ಅಂತಾರೆ. ನಾವು ಅನ್ನಲೇಬೇಕು, ನಮ್ಮ ಹಿರಿಯರಾಗಿ ನೀವು ಸಹ ಕಲ್ತ್ಕೊಂಡು ಅನ್ಬೇಕು. ತಕ್ಷಣ ಆ ಸೀನಿದಾಗ ಚಿರಂಜೀವ ಚಿರಂಜೀವ ಶತಮಾನಂ ಭವತಿ ಹೇಳ್ಬೋದು, ದೀರ್ಘ ಆಯುಷ್ಮಾನ್ ಭವ ಅಂತ ಹೇಳ್ಬೋದು. ಇದರಿಂದ ಏನು ಅಂದರೆ, ಆ ಸೀನುಗಳು ಏನು ತೋರಿಸುತ್ತೆ, ನಮಗೆ ನಮ್ಮ ದೇಹದ ಎಚ್ಚರಿಕೆಯನ್ನು ತೋರಿಸುತ್ತೆ. ಅಥವಾ ಏನೋ ಒಂದು ಕೆಟ್ಟದ್ದು ಬರ್ತಾ ಇದೆ, ಅಥವಾ ಏನೋ ಒಂದು ಕಾಯಿಲೆ ಉಲ್ಬಣ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ಅದು ಸೂಚಕವಾಗಿ ತೋರಿಸ್ತಾ ಇದೆ. ಹಾಗಾಗಿ ಇದು ಮಾಡ್ಕೊಂಡೋದಾಗ ಆ ಮಕ್ಕಳಲ್ಲಿ ಚೈತನ್ಯ ಬರುತ್ತೆ, ಆ ಮಕ್ಕಳಿಗೆ ಪರಿಪೂರ್ಣ ಆಶೀರ್ವಾದ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ಆ ಸಿಗ್ನಲ್ಸನ್ನು ನಾವು ಕನ್ವರ್ಟು ಕೂಡ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇವೆಲ್ಲವೂ ಆಚಾರ, ಇವೆಲ್ಲವೂ ನಂಬಿಕೆ. ಆ ಸೀನ್ದಾಗ ನಾವು ಹೇಳ್ತೀವಿ, ತಕ್ಷಣವೇ ಹೇಳಬೇಕು ಚಿರಂಜೀವ ಚಿರಂಜೀವ ಚಿರಂಜೀವ. ಸಪ್ತ ಚಿರಂಜೀವಿಗಳನ್ನು ಬೇಡ, ಬರೀ ಚಿರಂಜೀವ ಅಂತ ಹೇಳಿದ್ರೆ ಸಾಕು. ಇದರಿಂದ ಸಾಕಷ್ಟು ಶುಭ ಆಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.